ತಪ್ಪಿಯೂ ನಿಮ್ಮನ್ನು ನಂಬಿ ಬಂದ ಸಂಗಾತಿಗೆ ಮೋಸ ಮಾಡಬೇಡಿ. ಮೋಸ, ವಂಚನೆ ಎನ್ನುವುದು ಸಂಬಂಧದಲ್ಲಿ ಕಂಡುಬಂದರೆ ಆಗ ಆ ಸಂಬಂಧವು ಹೆಚ್ಚು ಕಾಲ ಬಾಳದು. ವಿವಾಹಪೂರ್ವ ಅಥವಾ ವಿವಾಹದ ಬಳಿಕದ ಸಂಬಂಧವಾಗಲಿ, ಅಲ್ಲಿ ನಂಬಿಕೆ, ವಿಶ್ವಾಸ ಎನ್ನುವುದು ತುಂಬಾ ಪ್ರಮುಖ ಪಾತ್ರ ವಹಿಸುವುದು. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ, ನಿಮ್ಮ ಪ್ರೇಮಿಯು ನಿಮಗೆ ಮೋಸ ಮಾಡುತ್ತಿದ್ದರೆ, ಖಂಡಿತವಾಗಿಯೂ ನಿಮ್ಮ ಹೃದಯ ಚೂರು ಚೂರಾಗಬಹುದು. ಅದೇ ನೀವೇ ಆಗ ಪ್ರೇಮಿಗೆ ಮೋಸ ಮಾಡುತ್ತಿದ್ದರೆ ಹೇಗಾಗಬಹುದು ಎಂದು ಆಲೋಚನೆ ಮಾಡಿ ನೋಡಿ. ಮೋಸ ಮಾಡುವುದು ಸುಲಭ. ಆದರೆ ಒಂದು ಸಲ ನೀವು ಮೋಸ ಮಾಡುವಾಗ ಸಿಕ್ಕಿಬಿದ್ದರೆ ಅದು ಸಂಬಂಧದಲ್ಲಿ ಖಂಡಿತವಾಗಿಯೂ ಬಿರುಕು ಉಂಟು ಮಾಡುವುದು. ಹೀಗಾಗಿ ನೀವು ಯಾವುದೇ ಸಂಬಂಧವಾದರೂ ಸರಿಯೇ, ಅಲ್ಲಿ ಮೋಸ ಮಾಡಲು ಹೋಗಬೇಡಿ. ಸಂಗಾತಿ ಜೊತೆಗಿನ ಸಂಬಂಧದ ಬಗ್ಗೆ ನಿಮಗೆ ಎರಡನೇ ಆಲೋಚನೆ ಇದ್ದರೆ ಆಗ ನೀವು ಮೊದಲಿಗೆ ಒಂದು ದೃಢವಾದ ನಿರ್ಧಾರ ಮಾಡುವುದು ಅಗತ್ಯ. ಮೋಸ ಮಾಡುವ ಬದಲು ನೀವು ಸರಿಯಾದ ನಿರ್ಧಾರ ಕೈಗೊಳ್ಳಿ. ನಿಮಗೆ ಈ ಸಂಬಂಧದಲ್ಲಿ ಉಳಿಯುವುದು ಅಥವಾ ಬಿಡುವುದು ಅದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಆದರೆ ಮೋಸ ಮಾಡಿದ ಬಳಿಕ ನೀವು ಈ ಸಂಬಂಧವು ನನಗೆ ಇಷ್ಟವಿಲ್ಲವೆನ್ನುವುದು ತುಂಬಾ ಘೋರ ಅನ್ಯಾಯವಾಗಿರುವುದು. ಹೀಗಾಗಿ ನೀವು ಬೇಗನೆ ಒಂದು ನಿರ್ಧಾರಕ್ಕೆ ಬರಬೇಕು. ಸಂಗಾತಿಗೆ ನೀವು ಮೋಸ ಮಾಡುತ್ತಲಿದ್ದರೆ ಆಗ ನೀವು ಇದು ಮೌಲ್ಯಯುತವೇ ಎಂದು ನಿಮ್ಮಲ್ಲೇ ಪ್ರಶ್ನೆ ಮಾಡಿಕೊಳ್ಳಿ. ನೀವು ಪರಸ್ಪರರಿಗೆ ನೀಡಿರುವ ಭರವಸೆ ಮತ್ತು ಮಾಡಿರುವಂತಹ ಯೋಜನೆಗಳ ಬಗ್ಗೆ ಒಂದು ಸಲ ನೆನಪಿಸಿಕೊಳ್ಳಿ. ಕೇವಲ ಒಂದು ಆಕರ್ಷಣೆಗೋಸ್ಕರ ನೀವು ಅಷ್ಟೊಂದು ಭರವಸೆಗಳನ್ನು ಮುರಿಯುತ್ತೀರಾ ಎಂದು ಯೋಚಿಸಿ. ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ತುಂಬಾ ಭಿನ್ನವಾಗಿ ಇರುವನು. ಎಲ್ಲರೂ ಪರಿಪೂರ್ಣರಲ್ಲ. ನೀವು ಸಂಗಾತಿಯನ್ನು ಬೇರೆಯವರಿಗೆ ಹೋಲಿಸಲು ಹೋಗಬೇಡಿ. ನಿಮ್ಮ ಸಂಗಾತಿಗಳಲ್ಲಿ ಕೆಲವು ಗುಣಗಳು ಇಲ್ಲದೆ ಇರಬಹುದು ಅಥವಾ ನಿಮ್ಮ ಸಂಗಾತಿಯಲ್ಲಿ ಇರುವಂತಹ ಕೆಲವೊಂದು ಗುಣಗಳು ಬೇರೆಯವರಲ್ಲಿ ಇರದೇ ಇರಬಹುದು. ಹೀಗಾಗಿ ನೀವು ಬೇರೆಯವರಿಗೆ ಸಂಗಾತಿಯ ಹೋಲಿಕೆ ಮಾಡಲು ಹೋಗಬೇಡಿ.